ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ಧರ್ಮಪುರ ಹೋಬಳಿಯಲ್ಲಿ ಮಾದಿಗ ಜನಾಂಗದವರು ಪ್ರತಿ ವರ್ಷದಂತೆ ಆಷಾಢ ತಿಂಗಳಲ್ಲಿ ಆಚರಿಸಿಕೊಂಡು ಬರುವ ಶ್ರಾವಣ ಕುಮಾರನ ಪೂಜೆಯನ್ನ ಆಗಸ್ಟ್ 10ರಂದು ಭಕ್ತಿ ಭಾವದಿಂದ ಆಚರಿಸಿದರು. ಸಂಜೆ 6:30ಕ್ಕೆ ಶ್ರಾವಣ ಕುಮಾರನ ಮೂರ್ತಿಯನ್ನ ಎಣ್ಣೆಯಿಂದ ತೊಳೆದು ಹೂವಿನ ಅಲಂಕಾರ ಮಾಡಿ 101 ಎಡೆ ಇಟ್ಟು ಜೊತೆಗೆ ಎಲೆ ಅಡಿಕೆ ಬಾಳೆಹಣ್ಣುಗಳನ್ನ ಇಟ್ಟು ಪೂಜೆ ಮಾಡಲಾಯಿತು. ತಲೆತಲಾಂತರದಿಂದ ಆಚರಿಸಿಕೊಂಡು ಬರುತ್ತಿರುವ ಈ ಪೂಜೆಯನ್ನ ಇಂದಿಗೂ ಊರಿನ ಹಿರಿಯರು ಸೇರಿ ಆಚರಿಸುತ್ತಾರೆ. ಈ ಬಾರಿಯೂ ಕೂಡ ಊರಿನ ಮುಖಂಡರಾದ ಗಂಚಗರು ದಾದಣ್ಣ, ಸತ್ಯೇಗೌಡ್ರು, ಪಾಂಡುರಂಗಪ್ಪ, ಕರೇಗೌಡ್ರು, ಕೃಷ್ಣಪುರ ಇಟಗಿಗೌಡ್ರು, ಈಡಿಗರ ಯೋಗಾನಂದ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಲಕ್ಷ್ಮೀದೇವಿ, ಎಂ ತಿಪ್ಪಸ್ವಾಮಿ, ಧನಂಜಯ, ರುದ್ರಪ್ಪ, ನಮ್ಮರಂಗಸ್ವಾಮಿ ಕೊಪ್ಪರಾಯ, ತಿಪ್ಪೇಸ್ವಾಮಿ ದೇವರು, ಶ್ರೀನಿವಾಸ ಕೃಷ್ಣಾಪುರ, ರಾಕೇಶ ನಾಗರಾಜ, ಶ್ರೀಧರ, ಯಂಕಪ್ಪ, ಅಭಿ, ಕಾರ್ತಿಕ, ದೊಡ್ಡಕ್ಕ, ಲೋಕಮ್ಮ, ಕೆಂಚಮ್ಮ ನಾಯಕ, ಸಿದ್ದೇಶ್ ಊರ್ನಾಯ್ಕ ಗಂಗಣ್ಣ, ಟಿ ರಂಗಸ್ವಾಮಿ, ಪ್ರಕಾಶ್ ಹಾಗೂ ಇನ್ನೂ ಅನೇಕರು ಪೂಜೆಯಲ್ಲಿ ಭಾಗಿಯಾಗಿದ್ದರು. ಶ್ರಾವಣ ಕುಮಾರನ ಬಳಿ ಸಂತಾನ ಭಾಗ್ಯಕ್ಕಾಗಿ ಪ್ರಾರ್ಥಿಸಿದ್ರೆ ಅದು ಪ್ರಾಪ್ತಿಯಾಗುತ್ತದೆ ಅನ್ನೋದು ಇಲ್ಲಿಯವರ ನಂಬಿಕೆ. ಶ್ರಾವಣ ಕುಮಾರನ ಹಿನ್ನೆಲೆ ಏನು ಅನ್ನೋದನ್ನ ಊರಿನ ಹಿರಿಯರು ಹೇಳಿದ್ದಾರೆ. ಇದರ ಜೊತೆಗೆ ಶ್ರಾವಣ ಕುಮಾರನ ಮಂದಿರವನ್ನ ನಿರ್ಮಾಣ ಮಾಡಬೇಕು ಎಂದು ಬೇಡಿಕೆ ಇಟ್ಟಿದ್ದಾರೆ. ವಿರೂಪಾಕ್ಷಪ್ಪ, ಹಿರಿಯೂರು. ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ಇದು ಧರ್ಮಪುರ ಗ್ರಾಮ ತಲಾಂತರದಿಂದ ನಡೆಸಿ ಬಂದಿರುವಂಥ ಕಾರ್ಯಕ್ರಮ. ಗೌಡ್ರು, ಶಾಂಬವರು, ತಳವನಾಯಕರು, 12 ಕೈ ಹೊಡೆಸರು ಸೇರಿ ಮಾಡೋಂಥ ಕರ್ತವ್ಯ ಇದು. ಇದು ಹಿಂದಿಂದನ ಒಂದು ನಂಬಿಕೆ ಇಟ್ಟಿದ್ದಾರೆ. ಸೋಮವಾರ ರಾತ್ರಿ 1 ಗಂಟೆ ಟೈಮ್ನಲ್ಲಿ ಹೆಣ್ಮಕ್ಳು 5 ಜನ ಮುತ್ತೈದೆಯರು ಬಂದು ಪೂಜೆ ಮಾಡಿ, ಗಂಗಾ ದೇವತೆ ಮಾಡಿ, ಕನ್ನಿರಮ್ಮನ್ ಮಾಡಿ ಎಲ್ಲ ಇದು ಮಾಡ್ಕೊಂಡು ಕರ್ತವ್ಯ ಮಾಡ್ಕೊಂಡು ಹೋಗ್ತಾರೆ. ಇದು ಯಶಸ್ಸಾಗಿ ವರ್ಷ ಇಲ್ಲಿ ಆರಾಧನೆ ನಡೀತಿದೆ ಸ್ವಾಮಿದು. ಶ್ರಾವಣಪ್ಪ ಧರ್ಮಪುರ ಕೆರೆಗೆ ಹೆಸರುವಾಸಿಯಾದಂಥ ಇದು ಪುರಾತನ ಕಾಲದಿಂದನೂ ನಡೆದಿದೆ. ಅದು ತುಂಬ ಜನಗಳು ಇಲ್ಲಿಗೆ ಮಕ್ಕಳ ಸಂತಾನ ಬೇಕು ಅಂತ ಬರ್ತಾರೆ, ಇಲ್ಲಿ ದೇವಸ್ಥಾನಕ್ಕೆ ಪೂಜೆ ಮಾಡ್ತಾರೆ. ಎಲ್ಲರಿಗೂ ಫಲ ನಡೆದಿದೆ. ದಯವಿಟ್ಟು ಎಲ್ಲರೂ ಸಹಕಾರ ಮಾಡಿ ಈ ದೇವಸ್ಥಾನನ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಶ್ರಾವಣಪ್ಪನ ಎಲ್ಲರಿಗೂ ಕಾಪಾಡಲಿ ಅಂತ ಕೇಳ್ಕೊಳ್ತೀವಿ. ಪ್ರತೀತಿ ಎಲ್ಲ ನಮಗೆ ಆಗ್ತಾ ಇದೆ. ಇಲ್ಲಿ ನಮಗೆ ಜಿಲ್ಲಾ ಸಚಿವರು, ನಮ್ಮ MLAಗಳು, ನಮ್ಮ MLCಗಳು ಇವತ್ತು ದಿವಸ ನಮ್ಮ ಇಲ್ಲೇ ಈ ಧರ್ಮಪುರ ಗ್ರಾಮ ಕೆರೆ ಆಗಲಿ ಏನೇ ಆಗಲಿ ಪ್ರತಿಯೊಂದು ಅಭಿವೃದ್ಧಿಯಲ್ಲಿ ಏನಿಲ್ಲ. ಡಿ ಸುಧಾಕರ್ ಅವರು ಇದ್ರು, ಇಲ್ಲ ಅಂದಲ್ಲ, ಅವರು ಏಳಿಗೆ ಎಷ್ಟು ಮಾಡಿದ್ದಾರೆ. ಗುಡಿ ಗೋಪುರ ಮಾಡಬೇಕು, ಶವ ಸಂಸ್ಕಾರದ ಒಂದು ಇದಿದೆ, ಅದಕ್ಕೊಂದು ತಲ್ತಿ ಬೇರೆ ನಿರ್ಮಾಣ ಮಾಡಬೇಕು, ಗುಡಿ ಗೋಪುರ ನಿರ್ಮಾಣ ಮಾಡಬೇಕು. ಧರ್ಮಪುರ ಹೋಬಳಿ ಧರ್ಮಪುರ ಗ್ರಾಮ 5 ಊರಿನ ಗ್ರಾಮಸ್ಥರು ಕೈಬಡಸ್ತರು. ಈಗ ಹಿಂದಿನ ಕಾಲದಿಂದ ಬಂದಿರೋದು ಇದು, ನಿಮ್ಮಲ್ಲ ಹಿಂದಿನ ಕಾಲದಿಂದ ಬಂದಿರೋದು. ಶ್ರವಣಪ್ಪ ಅಂದರೆ ಕೆರೆ ತುಂಬಿ ಕೋಡಿ ಹರಿಬೇಕಾರೆ 12 ಕೈ ಹೊಡೆಸ್ತರು ಇಲ್ಲಿ ಕೂಗಿದ 12 ಕೈ ಹೊಡೆಸ್ತರು ಬಂದಾಗ ಈರಪ್ಪ ಬರ್ತೀನಿ ಅಂತ ಅಂದಾಗ ಅವಾಗ ಏನು ಹೇಳಿರು, ಎಲ್ಲಿ ಸಿಗೋದಿಲ್ಲ, ಕ್ವಾಣ ಸಿಗಲ್ಲ, ಕುರಿ ಸಿಗೋದ, ಎಲ್ಲಿ ಸಿಗಲ್ಲ, ಅದಕ್ಕೇನು ಮಾಡಬೇಕು ಅಂತ ಹೇಳ್ಬಿಟ್ರು. ಅವರೇ ತೀರ್ಮಾನ ಮಾಡಿ 12 ಕೈ ಹೊಡೆಸೋದನ್ನ ಶ್ರಾವಣನ ಈ ಸೆಲೆನ ಇಲ್ಲಿ ನಿಲ್ಲಿಸಿದ್ರು. ಪುರಾತನ ಕಾಲದಿದ್ದು ಬಂದಿರೋದಿದ್ದು.